ಮಹನೀಯರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಹಜರತ್ ಸಾಬ್ ನದಾಫ್ ಹತ್ತಿಮತ್ತೂರು. ತಮಗೆಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ, ಹುಬ್ಬಳ್ಳಿಯ ಜಿಕೆ ಕಲಾ ವೇದಿಕೆ ಮತ್ತು ಹುಬ್ಬಳ್ಳಿಯ ಶ್ರೇಯಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ದೊಡ್ಡಾಟ, ಮುಖವರ್ಣಿಕೆ ಮತ್ತು ವೇಷಾಲಂಕಾರ ತರಬೇತಿ ಕಾರ್ಯಾಗಾರವನ್ನು ಮತ್ತು ನಾವೇ ತಯಾರು ಮಾಡಿದಂತಹ, ಅಂದರೆ ಶ್ರೀ ರಮೇಶ್ ಗರ್ಬಸಮ್ಮನವರ್ ಅವರ ಕುಟುಂಬ ವರ್ಗದವರೆಲ್ಲರೂ ಮತ್ತು ನಾನು ಡಾಕ್ಟರ್ ಹಜರತ್ ಸಾಬ್ ನದಾಫ್ ಮತ್ತು ಶ್ರೀ ಬೀರೇಶ್ ತಳ್ಳಿಕೆರೆ ಅವರೆಲ್ಲರೂ ಕೂಡಿ ಮಾಡಿದಂತಹ ಈ ನೂತನ ದೊಡ್ಡಾಟ ವೇಷಭೂಷಣದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸಹ ಅಂದೇ ಮಾಡುತ್ತಲಿದ್ದೇವೆ. ಇದೇ ತಿಂಗಳ 5ನೇ ತಾರೀಕಿನ ರವಿವಾರದಂದು ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಪಂಚಮುಖಿ ಆಂಜನೇಯ ದೇವಾಲಯದ ಪಕ್ಕ ಇರುವ ಶ್ರೇಯಾನಗರದ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಲಿಂಗರಾಜ್ ಪಾಟೀಲ್, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು ಇವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೇಯಾನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ತೋಟದವರು ಮಾಡಲಿದ್ದಾರೆ. ನೂತನ ದೊಡ್ಡಾಟ ವೇಷಭೂಷಣಗಳ ಲೋಕಾರ್ಪಣೆಯನ್ನು ಹಾವೇರಿಯ ಶ್ರೇಷ್ಠ ಚಿತ್ರಕಲಾವಿದರು ಮತ್ತು ಶಿಕ್ಷಕರಾದಂತಹ ಶ್ರೀ ರವಿ ಗುಡ್ಸಾಗರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಸಾದನಾ ಕಲೆಯ ತರಬೇತಿ ನೀಡುವವರು ಶಿರಸಿಯ ಶ್ರೇಷ್ಠ ಪ್ರಸಾದನಾ ಕಲಾವಿದರಾದಂತಹ ಶ್ರೀ ದೀಪಕ್ ಭಟ್ ಅವರು ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೇಯಾನಗರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಶ್ರೀ HR ಪಾಟೀಲ್ ಅವರು, ಕನ್ನಡಪ್ರಭ ದಿನಪತ್ರಿಕೆಯ ವರದಿಗಾರರಾದಂತಹ ಶ್ರೀ ಅಜೀಜ್ ಅಹ್ಮದ್ ಬಳಗಾನೂರ್ ಅವರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಚಂದ್ರಪ್ಪ ಸೊಪ್ಟಿ ಅವರು ಮತ್ತು ಹುಬ್ಬಳ್ಳಿಯ ಮಾರುತಿ ನಗರದ ಅಧ್ಯಕ್ಷರಾದಂತಹ ಶ್ರೀ ಶಿವಾನಂದ ವಾಲೇಕರ್ ಅವರು ಆಗಮಿಸಲಿದ್ದಾರೆ. ಹಾಗಾಗಿ ಅಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೂ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಆ ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲ ಕಲಾ ಅಭಿಮಾನಿಗಳು, ದೊಡ್ಡಾಟ ಕಲಾ ಆಸಕ್ತರು ಅಥವಾ ಯುವಕರು ಭಾಗವಹಿಸಿ ನಮ್ಮ ಪರಂಪರಾಗತ ದೊಡ್ಡಾಟ ಕಲಾ ಮಾಧ್ಯಮವನ್ನು ಮುಂದಿನ ಪೀಳಿಗೆಗೆ ವಿಸ್ತರಿಸಲು ತಾವು ಆಸಕ್ತಿಯಿಂದ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೆ ಬಂದಂಥ ಎಲ್ಲರಿಗೂ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ತರಬೇತಿ ಕಾರ್ಯಾಗಾರದ ಸಂಯೋಜಕರಾದಂಥ ನಾವು, ಅಂದರೆ ಡಾಕ್ಟರ್ ನದಾಫ್ HR ಹತ್ತಿಮತ್ತೂರ್ ಮತ್ತು ಶ್ರೀ ಬೀರೇಶ್ ತಳ್ಳಿಕೆರೆ ಹಾಗೂ ಶ್ರೀ ರಮೇಶ್ ಗರ್ಬಸಮ್ಮನವರು, ಈ 3 ಮಂದಿ ಇದರ ಕಾರ್ಯಾಗಾರದ ಸಂಯೋಜಕರಾಗಿದ್ದು, ತಮ್ಮ ಭಾಗವಹಿಸಿಕೆ ನಮಗೆ ಮುಖ್ಯವಾಗಿರುತ್ತದೆ. ಹಾಗಾಗಿ ತಾವು ಭಾಗವಹಿಸಿ ಈ ಪ್ರಸಾದನಾ ಕಲೆಯ ನೈಪುಣ್ಯತೆಯನ್ನು ತಾವೆಲ್ಲರೂ ಪಡೆದುಕೊಳ್ಳಿ ಎಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ನಮಸ್ಕಾರಗಳು.